ಆಯ್ತು ಅಂತ ಹೇಳಿದ್ರೆ ಮೊದಲು ಒಂದು ಟ್ರೈಲರು ಇರಲಿಲ್ಲ. ಸಿನಿಮಾ ಬರ್ತಿದೆ ಅಂತ ಪೋಸ್ಟ್ ಫ್ರೆಂಡ್ಸ್ ಜನ ಬರ್ತಾ ಇದ್ರು, ಯಾಕಂದ್ರೆ ಎಂಟರ್ಟೈನ್ಮೆಂಟ್ಗಳ ಕೊರತೆ ಇತ್ತು. ಈಗ ನೀವು ಟಿವಿ ಆನ್ ಮಾಡಿದ್ರೆ 72 ಚಾನಲ್ ಇದೆ, ಯಾವ್ದು ಹಾಕೋದು ಗೊತ್ತಿಲ್ಲ. ನೀವು OTT ಪ್ಲೇ ಮಾಡಿದ್ರೆ ನಿಮ್ಗೆ ಯಾವ ಸಿನಿಮಾ ನೋಡೋದು ಗೊತ್ತಿಲ್ಲ. ಒಂದು ನೆಟ್ಫ್ಲಿಕ್ಸ್ ಓಪನ್ ಮಾಡಿದ್ರೆ ಅಷ್ಟು ಸಿನಿಮಾ ಇರುತ್ತೆ, ಯಾವ ಚಾಯ್ಸಸ್ ತುಂಬಾ ಇದೆ. ಸೊ ಈ ತರ ಇರಬೇಕಾದ್ರೆ ನಾವು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಎಕ್ಸೈಟ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಸೂಪ್ರಮ್ ಸೋ ಆದ್ರೆ ಬೇರೆ ತರ, ಅದು ಸಣ್ಣ ಬಜೆಟ್ ಸಿನಿಮಾ, ಅದನ್ನ ನಾವು ಒಂದು ಪ್ರೀಮಿಯರ್ ಮಾಡಿ ಆಮೇಲೆ ಕರ್ಕೊಂಡ್ ಬರ್ಬೋದು. ಬಟ್ ಇದು ಆ ತರ ಅಲ್ಲ. ಇದು ಸೆಲೆಬ್ರೇಷನ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ನಮ್ಮ ಪ್ರೊಡ್ಯೂಸರ್ಗಳು ಉಳಿತಾರೆ, ಜೊತೆಗೆ ಒಂದು ಒಳ್ಳೆ ಸಿನಿಮಾಕ್ಕೆ ಜನ ಥಿಯೇಟರ್ ಬರ್ತಾರೆ. ಹಾಗಾಗಿ ಎಲ್ಲಾ ಅವಕಾಶಗಳು. ಬಟ್ ನಾನು ಹೇಳಿದ್ದೆ ಇವರಿಗೆ, ಯಾರಿಗೆ, ಜಡೇಶ್ವರ್ ಸರ್, ನನ್ನ ಕ್ಯಾರೆಕ್ಟರ್ ಟೀಸರ್ ಬೇಕಾ, ಇದೆಲ್ಲದನ್ನು ಕೂಡ ನೀವು ಟ್ರೈಲರ್ ಅಲ್ಲೇ ಬಿಟ್ರೆ ಟ್ರೈಲರ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಸಿಗುತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್, ನಾನು ಇಲ್ಲಿಂದನೇ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಐ ಥಿಂಕ್ ದ ಪಾತ್ ಇಸ್ ರೈಟ್. ಸೊ ಇದು ಯಾರನ್ನೋ ಸೆಲೆಬ್ರೇಟ್ ಮಾಡೋದಕ್ಕಲ್ಲ, ಸಿನಿಮಾನ್ ಸೆಲೆಬ್ರೇಟ್ ಮಾಡೋದಕ್ಕೆ ಇದೆಲ್ಲದೂ ಕೂಡ ಒಂದು ಮಾರ್ಗಗಳು ಅಂತ ನನಗೆ ಅನ್ಸುತ್ತೆ. ವಿಜಯ್ ಸರ್ ಇಲ್ಲಿ, ವಿಜಯ್ ಸರ್ ಇಲ್ಲಿ. ಸರ್ ಹೇಳಿದಂಗೆ ಯಾವುದೇ ಒಂದು ಪಾತ್ರ, ಈಗ ಅವರು ರೂಲರ್ ಪಾತ್ರ ಟೀಸರ್ ಬೇಕಂತ ಪ್ರಶ್ನೆ ಕೇಳ್ತಾರೆ. ಬಟ್ ನಿರ್ದೇಶಕರಿಗೆ ಅದೊಂದು ಗೊತ್ತಿರುತ್ತೆ. ಇಲ್ಲ, ಈ ಎರಡು ಪಾತ್ರ, ಈಗ ಫಾರ್ ಎಕ್ಸಾಂಪಲ್ ತುಂಬ ಚೆನ್ನಾಗಿ ಹೇಳಬೇಕು ಅಂದರೆ ಈ ಮಾರುತಿ ಸುಜುಕಿ ಅನ್ನೋದು, ಆವಾಗ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಮಾರುತಿ ಸುಜುಕಿ ಅನ್ನೋದು ಒಂದು ಕಂಪನಿ ಆದರೆ, ಆ ಸುಜುಕಿ ಅನ್ನೋದು 51% ಅಂತೆ, ಮಾರುತಿ ಅನ್ನೋದು 49% ಅಂತೆ. ಸೊ 1% ಅದೊಂದು ಹೀರೋಯಿಸಮ್ ನಂಗೆ ತಿಕ್ತೀವಿ ಎಲ್ಲಾದ್ರಲ್ಲೂ. ಇವಾಗ ಇದೇ ರೂಲರ್ ಟೀಸರ್ ನೋಡಿದಾಗ ರಾಜ್ಬಿ ಶೆಟ್ಟರ್ನ ಹಂಗೆ ತೋರಿಸಿದಾಗ ಅದು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಕೆಟ್ಟವನಾಗಿದ್ರು ಅದು ವರ. ಈಗ ಎಲ್ಲಾದ್ರ ಪಾಡ್ಗೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಂದರೆ ನಿಂದೇನೋ ಹೊಸದು ಕಾನೂನು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಅವ್ರು ಹೇಳೋದು. ಇಲ್ಲ, ಅದ್ರ ಮಧ್ಯೆ ನಾನು ಎದ್ದು ನಿಂತ್ಕೋತೀನಿ. ಈಗ ಕಬ್ಬು ಬೆಳೆಗಾರರ ಬಗ್ಗೆ ಅವರು ತುಂಬ ಚೆನ್ನಾಗಿ ಕೇಳಿದ್ರು. ಎಲ್ಲರೂ ಹಂಗೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಎಷ್ಟೋ ದುಡ್ಡು ಬರ್ತಾ ಇದೆಯಲ್ಲ ಅನ್ನೋದಲ್ಲ, ಯಾಕೆ ಕೊಡಲ್ಲ ನೀವು 300 ರೂಪಾಯಿ ಅನ್ನೋದು ತುಂಬ ಅದನ್ನು ಪ್ರಶ್ನೆ ಮಾಡೋನೊಬ್ಬ ಬೇಕು. ಸೊ ಅದನ್ನು ನಮ್ಮ ಜಡೇಶ್ ಅವರು ಒಂದು ಪಾತ್ರನ ಇದು ಮಾಡಿ ಅದನ್ನ ಎತ್ತುತ್ತಾರೆ. ಅದು ಇವ್ರಿಗೆ ಆಗಲ್ಲ. ಅದು ಎಲ್ಲಾದ್ರ ಪಾಡ್ಗೆ ನಡ್ಕೊಂಡು ಹೋಗ್ತಾರೆ, ನೀನು ಯಾರು ಕೇಳೋಕ್ಕೆ ಅನ್ನೋದೇ ಪ್ರಶ್ನೆ. ಇದೊಂದು ತಿಕ್ಕಾಟ ಅಂತೂ ನಡೆಯುತ್ತೆ. ಸೊ ಇದು ಸಾರ್ ಹೇಳ್ದಂಗೆ ಇದು ಸೆಲೆಬ್ರೇಷನ್ ಆಗಿ ಈಚೆ ಬಂದು ನಮ್ಮ ಜನಗಳು ಹೌದು ಅಂತ ಇದನ್ನು ಕಥೆಯಾಗಿ ಒಪ್ಕೊಳ್ದೆ ಒಂದು ಅನುಭವವಾಗಿ ಒಪ್ಕೋಬೇಕು. ಮತ್ತು ಒಂದು ಮಾರ್ಪಾಡು ಆ ಕಾಲದಲ್ಲಿ ಹೆಂಗಾಗಿತ್ತು ಅನ್ನೋದನ್ನು ಈ ಒಂದು ವಿಧದಲ್ಲಿ ತೋರಿಸುವಂಥ ಪ್ರಯತ್ನ. ವಿಜಯ್ ಸರ್, ನನಗೆ ಯಾವಾಗಲೂ ಸಿನಿಮಾ ವಿಷಯದಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ, ಕಥೆ ವಿಷಯದಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ. ಅಂದರೆ ನಾಯಕ ಖಳನಾಯಕ ಅನ್ನೋಕ್ಕಿಂತ ಹೆಚ್ಚಾಗಿ ಇಬ್ಬರ ಉದ್ದೇಶಗಳು ಒಂದೇ ಆಗಿರುತ್ತೆ, ಒಬ್ಬ ತಂತ್ರಿ ಒಬ್ಬ ಕುತಂತ್ರಿ. ಸೊ ಹಂಗಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಈ ನೋವು ಇದ್ದೇ ಇರುತ್ತೆ. ಈ ಸಿನಿಮಾದ ನೋವಾಗಿ ಬೇರೆ ಬೇರೆ ರೂಪದಲ್ಲಿರುತ್ತೆ. ಅದು ಅವಾಗ ಏನು ಮಾಡಿದ್ರೆ ಚೆನ್ನ, ನನ್ನ ನಂಬಿ, ನಮ್ಮನ್ನೆಲ್ಲ ನಂಬಿ ಬರುವಂಥ ಒಬ್ಬ ಪುಣ್ಯಾತ್ಮ ಆ ಪ್ರೇಕ್ಷಕ ತನಗೆ ಸಾಲ ಬಡ್ಡಿ ಎಷ್ಟೇ ಇದ್ದರೂ ಮನೆ ನೋವನ್ನ ಮರೆತು ನನಗೋಸ್ಕರ ನಮಗೋಸ್ಕರ ಬಂದು ಪಾಪ ಟಿಕೆಟ್ ತೊಗೊಂಡು ಕೂತಾಗ ಅವ್ರಿಗೆ ಅನಿಸ್ಬೇಕಿದ್ದು ನನಗೆ ತುಂಬ ರಿಲೇಟ್ ಆಗಿದೆ, ಏಟಿಗೆ ಎದುರೇಟಿದ್ರೆ ಮಾತ್ರ ನಾನು ಬದುಕೋಕ್ಕೆ ಸಾಧ್ಯ ಅಂತ. ಆ ಆ್ಯಂಗಲಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ, ಕಮರ್ಷಿಯಲ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ ನಾನು. ಅದು ನನಗೆ ತುಂಬ ಇಷ್ಟ. Rajveer sir, on your left, so the teaser is electrifying, congrats on that. ಈಗ ವಿಜಯ್ ಸರ್ ಕೈಯಲ್ಲಿ ಬೇರೆಯವ್ರನ್ನ ಕೊಲ್ಲುವಂತಹ ಆಯುಧ ಇದೆ, ನಿಮ್ಮ ಕೈಯಲ್ಲಿ ಸುಡುವಂತಹ ಆಯುಧ ಇದೆ. ನಿಮ್ಮನ್ನು ನೀವೇ ಸುಟ್ಕೊಳ್ತೀರಾ, ಬೇರೆಯವ್ರನ್ನ ಸುಡ್ತೀರಾ? ಐ ಥಿಂಕ್ ಒಳಗಿರೋ ಯಾವತ್ತೂ ಕೂಡ ಫಸ್ಟ್ ನಮ್ಮನ್ನು ಸುಡುತ್ತೆ. ಸೊ ಈ ಥರದ ಪಾತ್ರಗಳು ಫಸ್ಟ್ ಅವ್ರನ್ನ ಸುಡ್ಕೋತಾರೆ, ಬಟ್ ಗೊತ್ತಿರಲ್ಲ ಅಷ್ಟೇ. ಸೊ ಎಲ್ಲ ಖಳನಾಯಕರು ಅದೇ ರೀತಿ. ಸೊ ನಾವು ಕೂಡ ಎಲ್ಲೋ ಒಂದು ಕಡೆ ಯಾರೋ ಒಬ್ರಿಗೆ ಖಳನಾಯಕರಾಗಿರ್ತೀವಿ, ಬಟ್ ಅವ್ರನ್ನ ಸುಡಬೇಕು ಅನ್ನುವಂತಹ ಒಂದು ಇಂಟೆನ್ಷನಲ್ಲಿ ನಮ್ಮನ್ನು ನಾವು ಸುಡ್ಕೋತಾ ಇದ್ವಿ. ಪಾಸ್ಟಲ್ಲೂ ಮಾಡ್ಕೊಂಡಿದ್ದೀವಿ ನಾವು ನಮಗೆ ಹತ್ತಿರ. ಸೊ ಈ ಪಾತ್ರ ಬೇರೆನೂ ಬೇಡ ವೆಪನ್. ಐ ಥಿಂಕ್ ಹೊರಗಡೆ ಅವ್ರನ್ನ ಕೊಲ್ಲೋದಕ್ಕೆ ಬೇರೆ ಬೇಕು, ನಮ್ಮನ್ನು ಸಾಯಿಸೋದಕ್ಕೆ ಸಿಗರೇಟ್ ಸಾಕಲ್ಲ. ವಿಜಯ್ ಸರ್ ಇಲ್ಲಿ. ಮೊದಲಿಗೆ ನೀವು ಪಾತ್ರ ಆರಿಸ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಮ್ಮ ಪ್ರಕಾರ ನಿಮ್ಮ ವೃತ್ತಿ ಜೀವನದ ದೊಡ್ಡ ನಿರ್ಧಾರ ಅಂತ ನಾವು ಅನ್ಕೊಂತೀವಿ. ಹೌದು, ಯಾಕಂದ್ರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಹೌದು ಇಂಥ ಪಾತ್ರ ಆಯ್ಕೆ ಮಾಡ್ಕೊಂಡಿದ್ದೀರಾ. ಅದರ ಅಭಿಮಾನಿಗಳಿಗೆ ಇಂಥ ಪಾತ್ರವನ್ನ ನಿರೀಕ್ಷೆ ಮಾಡಲ್ಲ ಎಲ್ಲ ನಿಮ್ಮ ಅಭಿಮಾನಿಗಳು. ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ ನೀವು? 100% ನಿರೀಕ್ಷೆ ಮಾಡ್ತಾರೆ ಸರ್. ನನ್ನ ಅಭಿಮಾನಿಗಳು ಎಲ್ಲರೂ ರೈತರ ಕುಟುಂಬದವರು, ರೈತರ ಮನೆಯಿಂದ ಬಂದು ಇಂಜಿನಿಯರ್ ಆಗಿರೋರು ಇದ್ದಾರೆ, ರೈತರ ಮನೆಯಿಂದ ಬಂದು ಸೈಂಟಿಸ್ಟ್ ಆಗಿರೋರು ಇದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಸರ್ ಇಲ್ಲಿ ವಿಜಯ್ ಸರ್ ಈಗ ಹೇಳ್ತಾ ಇದ್ರಿ, ಮುಗಿಸ್ಬಿಡ್ತೀನಿ. ಶೆಟ್ರಿಗೆ ಒಂದು ಪ್ರಶ್ನೆ. ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಅಂದ್ರಲ್ಲ, ಅನುಭವ ಅಂತ, ಯಾವ ಅನುಭವ ನೀವು ಹೇಳ್ತಾ ಇದ್ದೀರಾ ಅಲ್ಲಿ? ಡೈಲಾಗ್ ಅಲ್ಲ, ಟೀಸರ್ ಅಲ್ಲಿ ಹೇಳಿದ್ರಲ್ಲ. ಅಂದ್ರೆ ಏನಾಗುತ್ತೆ ಅಂದ್ರೆ, ಅನುಭವ ಅನ್ನೋದು ಹೆರಿಡಿಟಿ, ವಂಶ ಪಾರಂಪರ್ಯವಾಗಿ ಅವ್ರಿಗೊಂದು ಅನುಭವ ಬಂದಿರುತ್ತಲ್ವಾ. ಅಕ್ಷರ ಈಗಲ್ವಾ ನೀನ್ ಮಾತ್ರ ಕಲ್ತ್ಕೊಂಡಿರೋದು ಅಕ್ಷರ ಅವನ ಪ್ರಕಾರ, ಬಟ್ ಅನುಭವ ನನ್ನಲ್ಲ, ನನ್ನ ತಂದೆಗೋ ಅನುಭವ ಆಯ್ತು ರೂಲ್ ಮಾಡಿ, ಅವ್ರ ತಂದೆಗೋ ಅನುಭವ ಆಯ್ತು ರೂಲ್ ಮಾಡಿ.
ಹಾಗಾಗಿ ನೀವು ಅನ್ಕೋಬಹುದು ಅಂದ್ರೆ ಎಲ್ಲದಕ್ಕೂ ಅಕ್ಷರ ಸಾಕು ಅಂತ. ಅನುಭವ ಬೇಕು, ಅದು ನಮ್ಮ ಕುಟುಂಬಕ್ಕೆ ಇದೆ ಅನ್ನುವಂತ ಒಂದು ಆಟಿಟ್ಯೂಡ್. ಭಾವನಾ ಮೇಡಮ್, ಇಲ್ಲಿ ನಿಮ್ಮ ಪಾತ್ರ ಯಾವ ರೀತಿ, ಪ್ರೇಮಿನ, ಹೆಂಡ್ತಿನ, ಏನು? ಹೇಳ್ಬೋದಾ? ಹೇಳ್ಬೇಡ ಅಂತಿದ್ದಾರೆ. ರಾಜ್ ಅವ್ರ ಪೇರಾಗೇನೆ ಅದು, ನೀವು ಐ ಥಿಂಕ್ ಚಿತ್ರ ನೋಡಾದ್ಮೇಲೆ ಅದು ರಿವೀಲ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ತುಂಬಾ ಮನ್ಸಿಗೆ ಮುಟ್ಟುವಂತ ಪಾತ್ರ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ವಿಜಯ್ ಸರ್ ಮತ್ತೆ ರಾಜ್ ಬಿ ಶೆಟ್ಟಿ ಸರ್ ಇಬ್ರಿಗೂ ಜಗಿನ್. ಅಂದ್ರೆ ನೀವಿಬ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದೇ ಹೇಳಿದ್ದು ಹೇಗೆ, ಜರ್ನಿ ಆಗಿದ್ದು ಹೇಗೆ, ಈಗ ಸರ್ವೈವ್ ಆಗ್ತಾ ಇರೋದು ಹೇಗೆ ಅನ್ನೋದನ್ನ ಹೇಳಿದೆ. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರುವಂಥ ಸಂದರ್ಭದಲ್ಲಿ ಅಂದರೆ ಒಂದಿಷ್ಟು ವಿಚಾರನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಕೆಲವು ಸಂದರ್ಭದಲ್ಲಿ ಏಟಿಗೆ ಎಗ್ರೇಟ್ ಬೀಳುತ್ತೆ, ಕುತಂತ್ರ ಇರುತ್ತೆ ಅನ್ನೋಂಥದ್ದು. ರಾಜ್ ಬಿ ಶೆಟ್ಟಿ ಸರ್ ಹೇಳ್ತಾ ಇದ್ರು, ನಾವು ಸುಡ್ಕೊಳ್ತಾ ಇರ್ತೀವಿ ಅನ್ನೋಂಥದ್ದು. ಇಂತಹ ಹಲವು ಘಟನೆಗಳು ನಿಮ್ಮ ಲೈಫಲ್ಲೂ, ಇಬ್ಬರ ಲೈಫಲ್ಲೂ ಆಗಿದೆಯಾ? ಕೆಲವು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಅಂಥ ವೇರಿಯೇಷನ್ಗಳನ್ನು ನೀವು ಕಂಡಿದ್ದೀರಾ? ಮತ್ತೆ ಅದು ಈಗ ಹೆಂಗೆ ಬದಲಾಗಿದೆ? ಅಲ್ಲ, ಅದು ಬದಲಾಗಲ್ಲ. ಒಬ್ಬನ ಏಳಿಗೆ ಇನ್ನೊಬ್ಬ ಸಹಿಸಲ್ಲ ಇಲ್ಲಿ. ಅದು ಮನುಷ್ಯನ ಪರ್ಮನೆಂಟ್ ಕಾಯಿಲೆ ಅದು. ಸೊ ಹಾಗಾಗಿ ಅದು ಬದಲಾಗಲ್ಲ. ಯಾವತ್ತೂ ಇನ್ನೊಬ್ಬರು ಏಳಿಗೆನ ಸಹಿಸಿ ಅದು ಸಖತ್ತಾಗಿದೆ ಅಂತ ಹೊಗಳವರೇ ಕಡಿಮೆ. ಅದೇ ಸಮುದ್ರದಲ್ಲಿ ಈಜಾವಾಗ ಮಾತ್ರ ಗೊತ್ತಿರುತ್ತೆ ಕೈ ಎಷ್ಟು ಕಾಲೆಷ್ಟು ನೋವಾಗುತ್ತೆ, ನಾನು ಎಷ್ಟು ದಮ್ ಕಟ್ಟಬೇಕು ಅಂತ. ಸೊ ನಮಗಿದು ನಮ್ಮನ್ನ ಬಿಟ್ಟು ಹೋಗಲ್ಲ, ನಾವು ಅವ್ರನ್ನ ಸೋಲಿಸ್ದಿರ ಬಿಡಲ್ಲ. ಇಷ್ಟೇ ಅನ್ಸೋದು. ರಾಜ್ ಸರ್, ನಿಮ್ಗೆ ಇಲ್ಲ, ನಾನ್ ಮಾತಾಡಿದ ಬದುಕಿನ ಬಗ್ಗೆ. ಅಂದ್ರೆ ನಾನು ಅವ್ರು ಕೇಳಿದ್ರಲ್ವಾ ಸಿಗರೇಟ್, ಯಾಕಂದ್ರೆ ಅಂದ್ರೆ ಏನ್ ಗೊತ್ತಾ, ಇದು ಇಂಡಸ್ಟ್ರಿ ಬಗ್ಗೆ ನಾ ಮಾತಾಡಲ್ಲ. ಅಂದ್ರೆ ಯಾಕೆ ಮಾತಾಡಲ್ಲ ಅಂತ ಹೇಳಿದ್ರೆ, ಮನುಷ್ಯ ಸಹಜ ಗುಣನೇ. ಅಂದ್ರೆ ನಮಗೆ ಗೊತ್ತಿಲ್ಲ, ನಾವೇ ಈಗ ಯಾರ್ದೋ ಒಂದು ಟೀಸರ್ ನೋಡಿದ್ರೆ ಒಂದು ಓಪನ್ ಮಾಡೋ ಮುಂಚೆನೇ ಒಂದು ಸಣ್ಣ ಹೊಟ್ಟೆ ಕಿಚ್ಚಿರುತ್ತೆ. ಇದು ಪ್ಲೇ ಆಗೋ ಮುಂಚೆ ಇದು ಚೆನ್ನಾಗಿರ್ಬೋದು ಅಂತ. ಅದ್ಯಾಕೆ ಬರುತ್ತೆ? ಮನುಷ್ಯ ಸಹಜ ಗುಣ. ಐ ಥಿಂಕ್ ಎಲ್ಲೋ ಹೊರಗಡೆ ಹುಡ್ಕೋದಕ್ಕಿಂತ ನಮ್ಮ ಒಳಗಿರುತ್ತೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಅಂದ್ರೆ ನಮ್ಮೊಳಗಿರೋ ಅಂತ ಅದೆಲ್ಲ ನಮ್ಮನ್ನ ಸುಡುತ್ತೆ ಫಸ್ಟು ಅಂತ. ಅಂದ್ರೆ ನನ್ನ ಬಗ್ಗೆ ನಾನು ಮಾತಾಡೋದು. ಯಾಕಂದ್ರೆ ಬೇರೆಯವ್ರು ಏನ್ ಬೇಕಾದ್ರೂ ಮಾಡಿ, ನನ್ನ ಜೀವನದಲ್ಲಿ ಇರುವಂತ ಒಂದೇ ಒಂದು ಗೋಲ್ ಅಂದ್ರೆ ಇದು, ಸಾಯೋ ಮುಂಚೆ ಒಳ್ಳೆ ಮನುಷ್ಯ ಆಗಿ ಸಾಯ್ಬೇಕು. ನಾನು ಒಳ್ಳೆಯವನಾಗಿದ್ದೀನಿ ಅಂತ ನನಗೆ ಅನ್ಸಲ್ಲ. ಸೊ ಆ ಒಂದು ಇದ್ರಲ್ಲಿ ಇರ್ಬೇಕಾದ್ರೆ ನನಗೆ ಐ ಥಿಂಕ್ ಬೇರೆಯವ್ರು ಏನ್ ಮಾಡಿದ್ರು ಕೂಡ ತೊಂದರೆ ಇಲ್ಲ. ಅವ್ರ ಪಾಪ ಅವ್ರ ಹೋರಾಟದಲ್ಲಿ ಇರ್ತಾರೆ, ಅವರು ಒಳ್ಳೆತನ ಆಗುವಂತ ರೀತಿ ಬೇರೆ ಇರ್ಬೋದು, ತೊಂದರೆ ಇಲ್ಲ, ಇಟ್ಸ್ ಫೈನ್. ಅಂದ್ರೆ ನಾವು ಇಂಡಸ್ಟ್ರಿ ಉಳಿಬೇಕಂದ್ರೆ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅನ್ನೋದು ಸಾಕಷ್ಟು ಸಂದರ್ಭದಲ್ಲಿ ಕೇವಲ ವೇದಿಕೆಗೆ ಹೇಳುವಂತಹದಕ್ಕೆ ಸೀಮಿತ ಆಗಿದೆ ಅಂತ. ಸರ್, ಏನ್ ಗೊತ್ತಾ, ಇಂಡಸ್ಟ್ರಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಯುನೈಟ್ ಆಗ್ಬೇಕಂದ್ರೆ ಅರ್ಥ ಏನು? ಅಂದ್ರೆ ಮನುಷ್ಯರೆಲ್ಲ ಒಟ್ಟಿಗೆ ಬರ್ಬೇಕು, ಬರಲ್ಲ. ಯಾರೋ ಒಬ್ಬಂಗೆ ಸಂಡೇ ಬೆಳಿಗ್ಗೆ ಹೇಳಕ್ಕಾಗಲ್ಲ, ಇನ್ನೊಬ್ಬಂಗೆ 5 ಗಂಟೆ ವಾಕಿಂಗ್ ಹೋಗ್ಬೇಕು, ಎಲ್ಲರೂ 5 ಗಂಟೆಗೆ ಹೋಗ್ಬೇಕು ಅಂದ್ರೆ ರೂಲ್ಸ್ ಆಗುತ್ತೆ, ಅದು ತಪ್ಪಾಗುತ್ತೆ. ಇಂಡಸ್ಟ್ರಿ ಇರೋದೇ ಹೀಗೆ, ಇದಲ್ಲ ಎಲ್ಲ ಇಂಡಸ್ಟ್ರಿ ಇರೋದೇ ಹೀಗೆ. ಯಾಕಂದ್ರೆ ಮನುಷ್ಯರೇ ಸರ್, ಫೈನಲಿ ಮನುಷ್ಯರು ನಂತರ ನಿಂತರ ಹಾಗೆ ಇರ್ತಾರೆ. ಯಾರೋ ಒಬ್ರಿಗೆ ಮೀಡಿಯಾ ಇಷ್ಟ ಆಗುತ್ತೆ, ಯಾರೋ ಒಬ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ. ಎಲ್ರಿಗೂ ಒಂದು ಇಷ್ಟ ಆಗಬೇಕು, ಇದೇ ರೀತಿ ನಡ್ಕೊಳ್ಬೇಕು ಅನ್ನೋದೇ ಐ ಥಿಂಕ್ ದಟ್ಸ್ ನಾಟ್ ರೈಟ್. ಎಲ್ಲರೂ ಕೂಡ ಅವ್ರ ಪ್ರಕಾರ ಬದುಕಲಿ. ಬಟ್ ನಾವೇನಂದ್ರೆ ನಮ್ಮ ಸಿನಿಮಾನ ಬೆಟರ್ ಮಾಡೋದಕ್ಕೆ, ಒಬ್ಬ ನಟನಾಗಿ ನಾನು ಬೆಟರ್ ಆಗೋದಕ್ಕೆ, ಒಬ್ಬ ನಿರ್ದೇಶಕನಾಗಿ ಇನ್ನೂ ಕಲಿಯೋದಕ್ಕೆ ನನ್ನ ಹೋರಾಟ ಇರಬೇಕು. ಏನ್ ಬೇಕಾದ್ರೂ ಹೇಳಿ, ತೊಂದರೆ ಇಲ್ಲ. ಅಂದ್ರೆ ಈಗ ಯಾರಾದ್ರೂ ಒಬ್ರು, ಸರ್ ನನಗೆ ಯಾರೋ ಒಬ್ರು ಹೇಳಿದ್ರು ಗರುಡ ಗಮನ ಆಗ್ಬೇಕಾದ್ರೆ, ಅವರಿಬ್ರು ಕಾಮಿಡಿ ಮಾಡೋರು, ಆಗ ರಿಷಬ್ ಬೆಲ್ ಬಾಟಮ್ ಮಾಡಿದ್ರು, ನಾನು ಒಂದು ಮೋಟೆ ಕಥೆ ಮಾಡಿದೆ. ಅವರಿಬ್ರು ಕಾಮಿಡಿ ಮಾಡೋ ಗ್ಯಾಂಗ್ಸ್ಟರ್ ಸಿನಿಮಾ ಯಾರು ನೋಡ್ತಾರೆ ಅವ್ರದ್ದು ಅಂತ. ತಪ್ಪ ಅವ್ರು ಹೇಳಿದ್ದು? ತಪ್ಪಲ್ಲ, ಕರೆಕ್ಟ್ ತಾನೆ. ಏನ್ ತಪ್ಪಿದೆ ಅದ್ರಲ್ಲಿ ಹೇಳಿದ್ರೆ? ಏನ್ ತಪ್ಪಿಲ್ಲ, ಕರೆಕ್ಟ್. ಆಗ ನಾನೇನ್ ಮಾಡಿದೆ, ಅದನ್ನ ಪ್ರಮೋಷನ್ ಯಾವ ತರ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ. ಕರೆಕ್ಟ್ ತಾನೆ, ಅವ್ನು ಹೇಳಿದ್ದು 100% ಕರೆಕ್ಟ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಅದು ಫ್ಯಾಕ್ಟ್ ಆದಾಗ ನಾವು ಸರಿ ಮಾಡ್ಕೋಬೇಕು. ಅದು ಫ್ಯಾಕ್ಟ್ ಅಲ್ಲದೆ ಇದ್ದಾಗ ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಬಿಟ್ಟು ಹಾಕ್ಬೇಕಷ್ಟೇ. ವಿಜಯ್ ಸರ್, ಈ ಒಂದು ಕ್ವಶನ್ಸ್ಗೆ ಕಂಟಿನ್ಯೂಟಿ ಹೇಳೋದಾದ್ರೆ, ಅವಾಗದಿಂದ ಆ ಸ್ಟೇಜ್ ಮೇಲೆ ಪ್ರತಿಯೊಂದು ಮಾತಲ್ಲೂ ಕೂಡ ಒಂದು ನೋವಿನ ಮಾತು ಹೇಳ್ತಾ ಇದ್ರಿ. ಸೊ ನನಗೆ ಏನೋ ನನ್ನನ್ನು ತುಳಿಯೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಟ್ಟದಲ್ಲಿ. ಇಲ್ಲ, ನನ್ನನ್ನು ಅಂತಲ್ಲಮ್ಮ, ನಂತರ ಯಾರು ಬಂದರೂ ಅಷ್ಟೇನೆ. ಅಂದರೆ ಅದು ನಿರ್ದೇಶಕ ಆಗ್ಬೋದು, ಡೈಲಾಗ್ ರೈಟರ್ ಆಗ್ಬೋದು, ಅಥವಾ ಎನಿಬಡಿ. ಇವಾಗ ಈ ಸಿನಿಮಾ ಫೀಲ್ಡ್ ಅನ್ನೋದೇ ಹಂಗೇನೆ. ಆ ವಿಚಾರಕ್ಕೆ ಯಾವುದಾದ್ರೂ ಸಂಸ್ಥೆ ಮೇಲೆನಾ, ವ್ಯಕ್ತಿ ಮೇಲೆನಾ, ಅಥವಾ ಕಮೆಂಟ್ ನಾನು ಯಾರ ಮೇಲೆ ಹೇಳ್ತಿಲ್ಲ. ಅಂದ್ರೆ ಈಗ ಹೆಂಗೆ ಕಾಂಟ್ರವರ್ಸಿ ಕೇಳ್ಬಿಡಿ. ಇಲ್ಲ, ಶೆಟ್ರ್ ಹೆಂಗೆ ಇವಾಗ ಸೊಸೈಟಿ ಅನ್ನೋದಿಲ್ಲ, ಮನುಷ್ಯ ಅನ್ನೋದು ಇದೀವಿ. ಮನುಷ್ಯನ ಸಹಜ ಗುಣ ಅಲ್ವಾ, ದ್ವೇಷ, ಅಸೂಯೆ, ಮತ್ತೆ ಅವನ್ನ ಸಹಿಸದೇ ಇರೋದು ಸಹಜ ಗುಣ. ಅದು ನಮ್ಮಲ್ಲೂ ಇದೆ ಅಂತ ಹೇಳಿದೆ ನಾನು. ನನ್ನ ಮೇಲೆ ಇದೆ ಅಂತಲ್ಲ, ನನ್ನ ಮೇಲೆ ಇದ್ರೆ ನಾನು ಕೇರ್ ಮಾಡಲ್ಲ ಯಾರಿಗೂ. ಅದಕ್ಕೆ ಇವತ್ತು ಇಷ್ಟು ಹೊಡೆದಾಡ್ತೀನಿ ಕೂಡ. ರಾಜ್ ಸರ್, ಈ ಕತೆ ಒಪ್ಕೋಬೇಕಾದ್ರೆ ಒಬ್ಬ ವಿಲನ್ ಪಾತ್ರದಲ್ಲಿ ನಾನು ಬರ್ತಾ ಇದ್ದೀನಿ ಅಂದಾಗ ಯೋಚನೆ ಮಾಡಿದ್ದೀರಾ? ಕಥೆಯನ್ನ ಕೇಳಿದ್ಮೇಲೆ ಇದಕ್ಕೆ ಹೋಗ್ಬೇಕಾ ಬೇಡವಾ, ಆ ಥರ ಏನಾದರೂ ಯೋಚನೆ ಇತ್ತಾ? ಆ ಯೋಚನೆ ಇಲ್ಲ ನೋಡಿ. ನಾನೀಗ ಹೋಗಿ ಮಲಯಾಳಮಲ್ಲಿ ಒಂದು ವಿಲನ್ ಆಗಿ
ಮಾಡಿ ಬಂದೆ. ಅದನ್ನೇನಾದ್ರೂ ನಾನು ಕನ್ನಡ ಇದ್ರಲ್ಲಿ ಮಾಡಿದ್ರೆ ಕನ್ನಡ ಸಿನಿಮಾಗಳಿಗೆ ಲಾಭ ಇದೆ ಅಂತಾದ್ರೆ ನಾನು ಮಾಡಬಹುದು ಒಳ್ಳೆ ರೋಲ್ ಇದ್ದಾಗ. ಮತ್ತೆ ಇದು ವಿಲನ್ ರೋಲ್ ಅನ್ನೋದಕ್ಕಿಂತ ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನಾನು ಇಲ್ಲಿ ತನಕ ಈ ತರ ಮಾಡಲಿಲ್ಲ. ಹಾಗಾಗಿ ನಾನು ಮಾಡಿದೆ. ಆ ಥರ ಲೆಕ್ಕಾಚಾರ ಬರಲ್ಲ. ನಾನು ಫಸ್ಟ್ ಆಫ್ ಆಲ್ ನಾನು ಹೀರೋ ಮೆಟೀರಿಯಲ್ ನಾನು ಮಾಡಿದ್ದೆ, ಒಂದು ಮೊಟ್ಟೆ ಕಥೆಯಿಂದ ಬಂದಿತ್ತು. ಯಾವ್ದು ಒಳ್ಳೆ ಪಾತ್ರ ಇದೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಒಂದು ಪ್ರಶ್ನೆಗೆ ಟೈಮ್ ಇದೆ ಅಂತ ಇವರಿಗೆ ಶೋ ಸ್ಟಾರ್ಟ್ ಅಂತ. ಶೆಟ್ರಿಗೆ ಆ ಪ್ರಶ್ನೆಗೆ ಕಂಟಿನ್ಯೂಟಿ ಆಗಿ ಅಂದರೆ ಯಾವುದೇ ಕತೆಗೆ ನಿಮ್ಗೆ ಎಕ್ಸೈಟ್ಮೆಂಟ್ ಕೊಡಲಿಲ್ಲ ಅಂದರೆ ಅದೆಷ್ಟೇ ದೊಡ್ಡ ಸಿನಿಮಾ ಆದರೂ ಒಪ್ಕೊಳ್ಳೋದು ಭಾಳ ಕಷ್ಟ ನೀವು. ಸೊ ಇದರಲ್ಲಿ ಮೇಲ್ನೋಟಕ್ಕೆ ಒಂದು ಸೇಡಿನ ಕತೆ ಅಂತ ಅನಿಸಿದ್ರು ಕೂಡ ಒಳಗೆ ಬೇರೆ ಒಂದು ಸೋಲ್ ಇರುವಂಥದ್ದು ಅದೇನದು ಅಂತ. ಅದ್ರ ಜೊತೆಗೆ ಇಲ್ಲಿ ತನಕ ಬಹುತೇಕ ಸಿನಿಮಾಗಳು ಕರಾವಳಿ ಭಾಗದ ಸಿನಿಮಾಗಳೇ ಆಗಿರುತ್ತೆ ನಿಮ್ದು. ಈಗ ಈ ಭಾಗದ ಒಂದಷ್ಟು ಶೋಷಣೆ ಕಥೆಗಳು ನಿಮಗೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಕೊಡ್ತು ಅಂತ. ದಯಮಾಡಿ ನನಗೊಂದು ಕ್ಷಮೆ ಇರಲಿ. ಕರಾವಳಿ ಸಿನಿಮಾ, ಈ ಸಿನಿಮಾ ಅನ್ನೋದು ಬೇಡ ಸರ್. ಎಲ್ಲವೂ ಸಿನಿಮಾ ಅಂತ ನಾನು ನಂಬಿದ್ದೀನಿ. ನನ್ನ ಯಾವಾಗಲೂ ಹಾಗೆ ಪಾಪ ಯಾವಾಗಲೂ ಅದು ಡಿವೈಡ್ ಮಾಡಿಬಿಡ್ತಾ ಇದ್ದೀವಿ. ಅವ್ರು ಮಂಗಳೂರವರು ಅನ್ನೋದು, ಅವ್ರು ಶೆಟ್ರು ಅನ್ನೋದು, ನಿಮ್ಮ ಕರಾವಳಿ ಇಲ್ಲ ಸರ್. ಎಲ್ಲರೂ ಒಡೆದಾಡಿರೋದು ಒಂದೇ ಒಂದು ಕಾರಣಕ್ಕೆ ಸಿನಿಮಾ. ಆ ಸಿನಿಮಾ ಅನ್ನೋ ಒಡೆದಾಟಕ್ಕೋಸ್ಕರ ನಾವೆಲ್ಲರೂ ಒಡೆದಾಡ್ತಾ ಇದ್ದೀವಿ ಎಲ್ಲ ಮೂಲೆಗಳಿಂದನೂ. ಕರ್ನಾಟಕದ ಎಲ್ಲ ಇವತ್ತು ಎಲ್ಲ ಭಾಗಗಳಿಂದನೂ ಸಿನಿಮಾ ಮಾಡ್ತಾ ಇದ್ದಾರೆ ಸರ್. ನಾವೆಲ್ಲ ಸೇರಿ ಕನ್ನಡ ಸಿನಿಮಾನ, ಕನ್ನಡ ಚಿತ್ರೋದ್ಯಮನ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ನನಗೆ. ಕ್ಷಮಿಸಿದೆ. ಖಂಡಿತ ಸರ್, ಅದೇ ಉತ್ತರಕ್ಕೋಸ್ಕರ ವೇಟ್ ಮಾಡಿ. ಇಲ್ಲ, ಐ ಥಿಂಕ್ ಅಂದ್ರೆ ಎಲ್ಲಾ ಭಾಷೆಯಲ್ಲಿ ಅದೊಂದು ಚೆಲುವಿದೆ, ಎಲ್ಲಾ ಕಲ್ಚರಲ್ಲಿ ಚೆಲುವಿದೆ. ನಾನು ಮಂಡ್ಯಕ್ಕೆ ಹೋದ್ರೆ ಮುದ್ದೆನೆ ತಿನ್ನೋನು. ಅಂದ್ರೆ ಅಲ್ಲಿಗೆ ಹೋಗಿ ಮೀನ್ ಸಾರು ಮತ್ತೆ ಕೋಳಿ ರೊಟ್ಟಿ ಕೇಳಲ್ಲ ನಾನು. ಅಂದ್ರೆ ಪ್ರತಿ ಒಂದು ಸಂಸ್ಕೃತಿಯಲ್ಲೂ ಒಂದು ಬ್ಯೂಟಿ ಇರುತ್ತೆ. ಅದನ್ನ ನಾವು ಸಿನಿಮಾದಲ್ಲಿ ನಾವ್ ಯಾಕೆ ಬೇರೆದ್ ಮಾಡಕ್ಕಾಗಲ್ಲ ಅಂದ್ರೆ ನಮಗೆ ಅದ್ರ ಡೆಪ್ತ್ ಅಲ್ಲಿ ಗೊತ್ತಿರಲ್ಲ. ಆಗ ಏನ್ ಮಾಡ್ಬೋದು, ಯಾರೋ ಗೊತ್ತಿರೋರು ಮಾಡಿದಾಗ ಅದಕ್ಕೆ ಅವ್ರ ಜೊತೆ ಕೈಗೂಡಿಸ್ಬೋದು. ಜೊತೆಗೆ ಈ ತರ ಟೀಚರ್ಗಳು ಇರ್ತಾರೆ ಕಲಿಸೋದಕ್ಕೆ. ಸೊ ಅವ್ರ ಜೊತೆ ಇದಾದಾಗ ಕರ್ನಾಟಕ ತುಂಬಾ ಬಹಳ ಸುಂದರವಾದಂತಹ ರಾಜ್ಯ. ಈಗ ಬೇರೆ ಯಾವ ರಾಜ್ಯಕ್ಕೂ ಕೂಡ ಇಷ್ಟು ಬ್ಯೂಟಿ ಇದೆಯೋ ಇಲ್ವೋ, ಅಂದ್ರೆ ಒಂದು ಸಂಸ್ಕೃತಿ ಮತ್ತೆ ಜಾಗ ಅದು ಬದಲಾಗುವಂತ ರೀತಿ ಬಹಳ ಭಿನ್ನವಾಗಿದೆ. ಯಾವಾಗಲೂ ಮಂಗಳೂರು ಕಡೆ ಸಿನಿಮಾ ಬೇರೆದು ಮಾಡಿದ್ದೀನಿ, ಬೇರೆದು ವರ್ಕ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ನೋಟಿಸ್ ಆಗಿಲ್ಲ. ಸೊ ಎಲ್ಲದು ಒಂದೇ ಜಾಗದ ಒಂದೇ ರೀಜನ್ ಸಿನಿಮಾಗಳು ವರ್ಕ್ ಆಗಿದೆ. ಫಾರ್ಚುನೇಟ್ಲಿ ಇದು ವರ್ಕ್ ಆದ್ರೆ ಅದು ಬ್ರೇಕ್ ಆಗುತ್ತೆ, ಮತ್ತೆ ಈ ತರದ ಪಾತ್ರಗಳು ಬರುತ್ತೆ ಅಂತ ಅನ್ಕೋತೀನಿ. ಸರ್ ವಿಜಯ್ ಸರ್ಗೆ ಕೊನೆಯದಾಗಿ ಸರ್ ಇಲ್ಲಿ ಸರ್ ಕಲಾವಿದರು ಎಷ್ಟು ಅಪ್ಡೇಟ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಇವತ್ತಿನ ಸಿನಿಮಾ ಬೆಳವಣಿಗೆನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ನಿಮ್ಮ ಮಾತಿನಲ್ಲೇ ಗೊತ್ತಾಗ್ತದೆ. ಅಂದ್ರೆ ವೇದಿಕೆ ಮೇಲೆ ಹೇಳ್ತಾ ಇದ್ರಿ, ಅಂದ್ರೆ ನನ್ನ ಸಿನಿಮಾದಲ್ಲಿ ಬಿಲ್ಡಪ್ಗಳಾಗ್ಲಿ ಅಥವಾ ನನಗಿಂತ ಸ್ಕ್ರೀನ್ ಸ್ಪೇಸ್ ಬೇರೆಯವ್ರಿಗೆ ಜಾಸ್ತಿ ಇದ್ರೆ ನಾನು ತಲೆ ಕೆಡ್ಸ್ಕೊಳ್ಳೋದು ಯಾವುದನ್ನು ನಾನು ನೋಡಲ್ಲ ಅಂತ ಹೇಳ್ತಾ ಇದ್ರಿ. ಏನ್ ಕಾರಣಕ್ಕೆ? ಅಂದ್ರೆ ಕತೆ ಏನು ಡಿಮ್ಯಾಂಡ್ ಮಾಡುತ್ತೋ ಅದನ್ನ ಮಾತ್ರ ಮಾಡಿದ್ರೆ ಚೆಂದ ಅಲ್ವಾ? ಅವಾಗ ಒಳ್ಳೆ ಕತೆ ಅಂತ ತಾವೇ ಹೇಳ್ತೀರಾ, ಇಲ್ಲಾಂದ್ರೆ ಒಳ್ಳೆ ಕತೆ ಅಲ್ಲ ಅಂತೀರಾ. ಅದಕ್ಕೋಸ್ಕರ ಅಷ್ಟೇ. ಹೇಳಿ ಸರ್ ಕೇಳಿ. ಹೌದೌದು, ಇದೇ ಲೋಕಲ್ ಇದ್ದೀನಿ ಸರ್. ಈ ಪಾತ್ರ ಒಂದು ವಿಶೇಷ, ಅಳೆದವರು ಮತ್ತು ಉಳಿದವರ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ಸರ್. ಆ ಗ್ಯಾಪೇ ನಾನು ಸರ್. ಅಳಿದವರು ಇದ್ದಾರೆ, ಉಳಿದವರು ಇದ್ದಾರೆ, ಒಂದು ಸಣ್ಣ ಗ್ಯಾಪ್ ಇದೆ. ಆ ಗ್ಯಾಪನ್ನು ನಾನು ಫಿಲ್ಅಪ್ ಮಾಡ್ತೀನಿ. ಆ ಗ್ಯಾಪಿಗೆ ಹಿಂಗೆ ಇರಬೇಕು ಸರ್, ಹೀಗೆ ಇರಬೇಕಾಗಿತ್ತು. ರಾಗ್ ತೋರಿಸಿದ್ದಾರೆ. ಈಗ ನನ್ನ ಲುಕ್ ಬದಲಾಗಿದೆ, ಇದಾದ್ಮೇಲೆ ನನ್ನ ಲಕ್ಕು ಬದಲಾಗಬಹುದು ಸರ್. ಹಾಗೆ 1 ಗಂಟೆಗೆ ಇಲ್ಲಿ ಥಿಯೇಟ್ರಲ್ಲಿ ಶೋ ಇರೋದ್ರಿಂದ ಪತ್ರಿಕಾಗೋಷ್ಠಿ ಎಲ್ಲರಲ್ಲೂ ಒಂದೇ ಒಂದು ರಿಕ್ವೆಸ್ಟ್. ಕೇಳಿ ದಯಮಾಡಿ ಕೇಳಿ. ಖಂಡಿತವಾಗ್ಲೂ ಯಾವುದು ಇಲ್ಲಪ್ಪ ಸರ್. ನನಗೆ ಯಾರು ಆತರ ಇಲ್ಲ ಸರ್. ಸಿನಿಮಾ ನೋಡ್ತಾರೆ, ಚೆನ್ನಾಗಿದ್ರೆ ನೋಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಬೈಕೊಂಡು ಹೋಗ್ತಾರೆ ಅಷ್ಟೇ. ನನಗೆ ಆತರ ಅಭಿಮಾನಿಗಳು ಆತರ ಯಾರು ಇಲ್ಲ ಸರ್. ಸರ್ ಹೇಳಿ ಹೇಳಿ ಸರ್. ಕೇಳಿಸ್ತದೆ. ಹೌದು, ಇದು ಕನ್ನಡದ್ದೇ. ಇವಾಗ ನಾವು ಫೋನು, ಅದು ಬಸ್, ಅದೆಲ್ಲ ಯಾವಾಗಲೂ ನಾವು ಆಡು ಭಾಷೆನ ತುಂಬಾ ಕನೆಕ್ಟ್ ಮಾಡಕ್ ಇಷ್ಟಪಡ್ತೀವಿ. ಈ ಕನ್ನಡ ಭಾಷೆ ಅದು ಎಲ್ಲವನ್ನೂ ತುಂಬಾ ಬಳಕೆಯಲ್ಲಿ ತಗೊಳುತ್ತೆ. ಆ ಭಾಷೆಯ ಶಕ್ತಿ ಇದೆ, ಅದಕ್ಕೋಸ್ಕರ ಅದು ಉಳಿದಿರೋದು. ನಾವು ದಿನನಿತ್ಯ ಅದು ಬಳಸೋದ್ರಲ್ಲಿ ನಾವು ತಗೊಳ್ಳೋದೇ ಇಲ್ಲ ಅಂದಾಗ ಆ ಭಾಷೆ ಉಳಿಯಲ್ಲ. ಅದು ತಗೊಂಡು ಅದು ಅದು ಆಗುತ್ತೆ. ನಾವು ದಿನನಿತ್ಯದಲ್ಲೇ ಬಳಸೋದು. ನಾವು ಯಾವತ್ತಿಗೆ ಜಮೀನ್ದಾರ ನೀನಂತ ಯಾವತ್ತೂ ಕೇಳಿಲ್ಲ, ಈ ದೊಡ್ಡ ಲ್ಯಾಂಡ್ ಲಾರ್ಡ್ ನೀನು ಅಂತಾನೆ ಕೇಳಿದ್ದೆ. ಆಡು ಭಾಷೆಯಲ್ಲಿ ಅದು ಅವಾಗಲಿಂದ ಆಡು ನಮಗೆ ಇಂಗ್ಲಿಷ್. ಸೊ ಇದು ಒಂದು ನಾನು ನಿಜವಾಗ್ಲೂ ಇಂಗ್ಲಿಷ್ ಆಗಿ ಸಪ್ರೇಟ್ ಆಗಿದ್ರೆ ನಾನು ಇಡ್ತಾನೆ ಇರಲಿಲ್ಲ. ಇದು ಒಂದು ನಮ್ಮ ದಿನನಿತ್ಯದಲ್ಲಿ ಬಳಕೆಯಾದ ಒಂದು ಆಡು ಭಾಷೆ.
ಅದೊಂದು ಅಂತ ಅಂದ್ಕೊಂಡು ನನ್ನ ಫೀಲ್ ಆಗಿದ್ದಕ್ಕೆ ಇದು ಇಟ್ಟೆ ನಾನು ಅಷ್ಟೇ. ಇದು ಜಮೀನ್ದಾರ್ ಅಂತ ಕರೆಯೋಕ್ಕೆ ಅಷ್ಟು ಒಂದು ಅದು ಒಂದು ಟೆಕ್ಸ್ಟ್ ಆಗುತ್ತೆ. ಆ ಲ್ಯಾಂಡ್ ಲಾರ್ಡ್ ಇದು ಒಂದು ರೆಗ್ಯುಲರ್ ನಮ್ಮ ಆಡು ಭಾಷೆ ಆಗಿದ್ರಿಂದ ಅದು ಇಟ್ಟಿದ್ದು ಅಷ್ಟೇ. ಇನ್ನು ಜನವರಿ 23 ಸಿನಿಮಾ ರಿಲೀಸ್ ಆಗುತ್ತೆ, ಸಾಕಷ್ಟು ಕಾರ್ಯಕ್ರಮಗಳಾಗತ್ತೆ. ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಡೋಣ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.